ಅಂದ್ರೆ ಭಯ ಪಡ್ಬೇಕಾಗಿಲ್ಲ. ಎಲ್ಲಿವರೆಗೂ ಅಂದ್ರೆ ನಂತರ ಅವ್ರು ಯಾರಾದ್ರೂ ಎಕ್ಸ್ಟೆಂಡ್ ಮಾಡಕ್ಕೆ ಸಿಗೋವರೆಗೂ. ಹಾಯ್, ನಾನು ಅಭಿನಾ. ನಾನು ರೀಸೆಂಟಾಗಿ ಇನ್ರುಪಿಯಲ್ಲಿ ಬಿಸ್ನೆಸ್ ಆಪರೇಷನ್ಸ್ ಟೀಮ್ಗೆ ಫ್ರೆಶರ್ಸ್ ಆಗಿ ಜಾಯಿನ್ ಆಗಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನಾನು ಇಲ್ಲಿ ಬಂದಾಗ ತುಂಬಾ ಜಾಸ್ತಿ ಕ್ವೆಶನ್ಸ್ ಅಂಡ್ ಕನ್ಫ್ಯೂಷನ್ ಅಲ್ಲಿ ಬಂದಿದ್ದೆ. ನನಗೆ ಒಂದು 5-6 ಬ್ಯಾಂಕ್ಸ್ ಮಾತ್ರ ಗೊತ್ತಿತ್ತು. ನಿಜವಾಗ್ಲೂ ಇಂಡಿಯಾದಲ್ಲಿ 140+ ಬ್ಯಾಂಕ್ಸ್ ಇದೆ ಅಂತ ನನಗೆ ಕೇಳಿ ಆಶ್ಚರ್ಯ ಆಯಿತು. ಫಿನಾನ್ಷಿಯಲ್ ಟರ್ಮ್ಸ್ ಅಂದರೆ ಲೋನ್ಸ್, ಸಿಬಿಲ್, ಬ್ಯಾಂಕ್ಸ್ ರಿಜೆಕ್ಷನ್ಸ್, ಪ್ರೊಸೆಸಿಂಗ್ ಫೀಸ್ ಇದೆಲ್ಲ ನನ್ನ ತಲೆಗೆ ಹೋಗ್ತಿರ್ಲಿಲ್ಲ. ಆದರೆ ನಾನು ಇಲ್ಲಿಗೆ ಸೇರಿದ್ಮೇಲೆ ನಿಜವಾಗ್ಲೂ ಇದೆಲ್ಲ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದೆ. ಪ್ರತಿ ಸಲ ಏನಾದರೂ ನನಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇದನ್ನ ಮುಂಚೆ ನನಗೆ ಹೇಳ್ಕೊಡೋರು ಯಾಕೆ ಯಾರೂ ಸಿಕ್ಕಲಿಲ್ಲ. ಅದೇ ಟೈಮಲ್ಲಿ ನಾನು ಒಂದು ಯೋಚನೆ ಮಾಡಿದೆ, ಓಕೆ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಮುಂಚೆ ನನಗೆ ಆಗಿರೋ ಥರ ಅದು ನಿಮಗೆ ಆಗಬಾರ್ದು ಅಂತ ನಿಮ್ಮ ಟೈಮು, ಸ್ಟ್ರೆಸ್ಸು, ಕನ್ಫ್ಯೂಷನ್ನು ಎಲ್ಲ ದೂರ ಮಾಡೋಕ್ಕೆ ನಾನಿದ್ದೀನಿ. ಈ ಪೇಜಲ್ಲಿ ನಿಮ್ಮ ಹೊಸ BFF. ಇನ್ರುಪಿಯಲ್ಲಿ ನಾವು ಫಿನಾನ್ಸ್ ಅಂದರೆ ಸಿಂಪಲ್, ಹೆಲ್ಪ್ಫುಲ್ ಮತ್ತು ಸ್ವಲ್ಪ ಫನ್ ಆಗಿರ್ಬೇಕಂತ ನಂಬ್ತೀನಿ. ನಿಮಗೆ ಬ್ಯಾಂಕ್ಸು ಮತ್ತು ಲೋನ್ಸ್ ಬಗ್ಗೆ ಯಾವುದಾದ್ರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಜೊತೆಯಲ್ಲೇ ಸಾಲ್ವ್ ಮಾಡೋಣ.